ಬೆಟ್ಟಕ್ಕೆ ಡ್ರೈವಿಂಗ್. ಆಲ್ತಿ ಬೆಟ್ಟ ಏನಿಲ್ಲ, ನಿಯರ್ ಆಲ್ತಿ ಬೆಟ್ಟ. ಏನು ಪ್ರಯೋಜನ ಇಲ್ಲ, ಎಲ್ಲ ಸೇಲ್ ಆಗೋಗೈತೆ. ಮಳ್ಳಮ್ಮನ ಖುಷಿಗೋಸ್ಕರ ಇದೆಲ್ಲ. ಏನಿಲ್ಲ, ಹೆಚ್ಚು ಕಮ್ಮಿ ಒಂದು 30 ಜನ ಭಾಗ ಆಗ್ಬೇಕಿದ್ನ. ಇವ್ರು ನಮ್ಮ ಅತ್ತೆ ಇಲ್ಲ ಅಂದ್ರೆ ನಮ್ಮ ಫ್ಯಾಮಿಲಿ. ಕಾಣಿಸ್ತೈತಾ ಮರ? ಇದೆಲ್ಲ ನಮ್ಮ ತಾತನ ಜಮೀನು. ನನಗೂ ಇಲ್ಲ ಗೊತ್ತಿಲ್ಲ. ಒಬ್ಬ ಅದಕ್ಕೆ ನಾನು ಇವತ್ತೆಲ್ಲ ಎಕ್ಸ್ಪ್ಲೈನ್ ಮಾಡಕ್ ಬಂದಿದ್ದೀನಿ. ಥ್ಯಾಂಕ್ ಯು. ಹಾಯ್, ನಮಸ್ಕಾರ ದೋಸ್ತ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಪ್ರೀತಿಯ ನಾಗಮಂಗಲದ ಹುಡುಗಿ ದೀಪಾ. ಹೌದು, ಇದೇನು ನಾಗಮಂಗಲದ ಹುಡುಗಿ ಅಂತಾರೆ, ನಾಗಮಂಗಲದ ಥರ ಕಾಣಿಸ್ತಿಲ್ವಲ್ಲ ಅಂತ ಅನ್ಕೋಬೋದು. ಆದರೆ ನಾನಿವತ್ತು ನಮ್ಮ ಅಜ್ಜಿ ಊರಲ್ಲಿದ್ದೀನಿ. ಸೊ ನಮ್ಮ ಅಜ್ಜಿ ಊರು ಬಂದು ಚಿಕ್ಕಜಡ್ಕ. ಆ್ಯಕ್ಚುಲಿ ನಮ್ಮ ಅಜ್ಜಿ ತೀರ್ಕೊಂಡಿದ್ರು, ಇವತ್ತು ತಿಥಿ ಇತ್ತು. ನಾನು ಎಕ್ಸಾಮ್ ಮುಗಿಸ್ಕೊಂಡು ಡೈರೆಕ್ಟ್ ಬಂದೆ. ಅಷ್ಟರಲ್ಲಿ ಟೈಮ್ ಆಲ್ರೆಡಿ ಇವಾಗ 5 o'clock ಆಗಿದೆ. ಸೊ ಇವತ್ತು ಮತ್ತು ನಾಳೆ ನಮ್ಮೂರು ಹೆಂಗಿದೆ ಅಂತ ಎಕ್ಸ್ಪ್ಲೋರ್ ಮಾಡ್ತೀನಿ. ಸುತ್ತ ಹಸಿರು, ಸುತ್ತ ಎಷ್ಟು ಗ್ರೀನರಿ ಅಂದರೆ ಇದು ತಿಪ್ಪಾಳ ಗ್ರೀನರಿ ಅಂದ್ಬಿಟ್ಟು ಯಾರಾದರೂ ಹೋಗ್ಬಿಟ್ಟಿರ. ಇದು ದೇವಸ್ಥಾನ ನೋಡಿ, ಹಂಗೆ ಪಕ್ಷಿಗಳೆಲ್ಲ ಎಷ್ಟು ಚೆನ್ನಾಗಿ ಸೌಂಡ್ ಮಾಡ್ತಿದ್ದಾವೆ. ಓಕೆ ಬನ್ನಿ, ಅಲ್ಲಿ ಮನೆ ಹತ್ರ ಇವಾಗ ತಾನೇ ಹೋಗಿ ಬ್ಯಾಗ್ ಇಟ್ಬಿಟ್ಟು ಬಂದೆ. ನನ್ನನ್ನು ಬಿಟ್ಬಿಟ್ಟು ಎಲ್ಲ ಕೆರೆ ಹತ್ರ ಆಟ ಆಡೋಕ್ಕೆ ಹೋಗೋರೆ. ಸೊ ಅದಕ್ಕೆ ನಾನು ಇವಾಗ ನಡ್ಕೊಂಡು ಹೋಗ್ತಾ ಇದ್ದೀನಿ. ಹಾಗೆ ನಮ್ಮೂರು ಹೆಂಗಿದೆ ಅಂತ ಎಕ್ಸ್ಪ್ಲೋರ್ ಮಾಡೋಣ ಅಂತ ವೀಡಿಯೋ ಮಾಡ್ತಾಯಿದ್ದೀನಿ. ನೋಡಿ, ಆಗಲೇ ಸಂಜೆ ಆಗಿರೋದ್ರಿಂದ ಎಲ್ಲ ಕುರಿ ಹೊಡ್ಕೊಂಡು ಹೋಗ್ತಿದ್ದಾರೆ. ಮೇವು ಸಿಗ್ತಿರೋಲ್ಲ, ಹೆಂಗೋ ಮಾನ್ಸೂನ್ ಸ್ಟಾರ್ಟ್ ಆಗಿದೆ. ಹಾಗೆಯೇ ಬಂದು ಇದು ನಮ್ಮ ಊರಿನ ಗ್ರಾಮ ದೇವತೆ ದೊಡ್ಡಮ್ಮ ಅಂತ. ತುಂಬಾ ಪವರ್ಫುಲ್ ದೇವರು. ಆ್ಯಕ್ಚುಲಿ ಕೆರೆಯಿಂದ ಎಲ್ಲ ಆಟ ಆಡ್ಕೊಂಡು ಆಲ್ರೆಡಿ ಹೊರಟೋಗ್ತವ್ರೆ. ಬೇಜಾರಾಗ್ತೈತೆ, ಎಲ್ಲ ಬಂದ್ಬಿಡ್ತವ್ರೆ ಕೆರೆಯಿಂದ. ಓಕೆ, ಇಟ್ಸ್ ಓಕೆ, ಫೈನ್. ನಾಳೆ ತೋರಿಸ್ತೀನಿ ಕೆರೆನ. ಇವತ್ತು ನಮ್ಮೂರು ಗ್ರಾಮ ದೇವತೆ ದೊಡ್ಡಮ್ಮನ ನೋಡಿ ಡೋರ್ ಹಾಕಿದ್ದಾರೆ. ನಾನು ಏನಕ್ಕೆ ತುಂಬ ಪವರ್ಫುಲ್ ಅಂತ ಅಂದೆ ಅಂದರೆ, ಆ್ಯಕ್ಚುಲಿ ಪರ್ಸ್ನಲಿ ನನಗೆ ಎಕ್ಸ್ಪೀರಿಯೆನ್ಸ್ ಆಗಿದೆ. ಮಂಗಳವಾರ ಹೊತ್ತು ಪೂಜೆ, ವಾರಕ್ಕೆ ಮಂಗಳವಾರದ ದಿನ ದೇವ್ರಿಗೆ ಪೂಜೆ ನಡೆಯುತ್ತೆ. ಓಕೆನಾ? ಅವತ್ತು ಹೂವು ಕೇಳ್ತಾರೆ. ಏನಾದರೂ ಪ್ರಸಾದ ಬೇಡ್ಕೊಳಂಗಿದ್ರೆ, ಈಗ ಏನಾದರೂ ಮನಸ್ಸಲ್ಲಿ ಅಂದ್ಕೊಂಡು ಆಗುತ್ತೆ ಅಂದರೆ ಬಲಗಡೆ ಹೂವು ಕೊಡುತ್ತೆ, ಆಗಲ್ಲ ಅಂದರೆ ಎಡಗಡೆ ಹೂವು ಕೊಡುತ್ತೆ ಅನ್ನೋದು ನಂಬಿಕೆ. ನಾನು ಆ್ಯಕ್ಚುಲಿ ನಂಬ್ತಿರ್ಲಿಲ್ಲ. ಬಟ್ ಒಂದು ಸಲ ಸುಮ್ಮನೆ ಹಿಂಗೆ ಏನೋ ಅಂದ್ಕೊಂಡು ಸುಮ್ಮನೆ ನಿಂತಿದ್ದೆ. ಅದು ಏನು ಎದುರುಗಡೆ ಹೋಗಿ ಏನು ಕೇಳ್ತಿರ್ಲಿಲ್ಲ. ಬಟ್ ಸುಮ್ಮನೆ ಹೋಗಿದ್ದೆ, ನೋಡಿದ್ರೆ ಎಡಗಡೆ ಕೊಟ್ಬಿಡ್ತು. ಆ್ಯಕ್ಚುಲಿ ಅದು ಹಂಗೆ ಆಯಿತು. ನಾನೇನು ಅಂದ್ಕೊಂಡಿದ್ದೆ ಅದಾಗಲೇ ಇಲ್ಲ. ಸೊ ಹಂಗೆ 2-3 ಸಲ ಅದು ಫೀಲ್ ಆಗಿದೆ. ಇದು ಕೊಲ್ಲಾಪುರದಮ್ಮ ಅಂತ ಈ ದೇವರು. ಮತ್ತು ಅಲ್ಲೊಂದು ದೇವರಿದೆ, ಇಲ್ಲೊಂದು ದೇವರಿದೆ. ಇದು ನಮ್ಮ ಊರಿನ ಶಾಲೆ. ಅಯ್ಯೋ, ಸ್ಕೂಲ್ಗಳನ್ನೆಲ್ಲ ನೋಡಿದಾಗ ನಮ್ಮ ಸ್ಕೂಲ್ ಲೈಫ್ ನೆನಪಾಗುತ್ತೆ. ಹಾಯ್, ಈಗ ಬಂದೆ. ಹಾಂ, ಎಲ್ಲ ಹೋಗ್ತವ್ರೆ ಆಟ ಆಡಿಕೊಂಡು. ಬಾಯ್, ನಾನು ಬಿಟ್ಬಿಟ್ಟು ಆಟ ಆಡಿದ್ದೀರಾ? ಎಲ್ಲ ಒಬ್ಬೊಬ್ಬರು ಬರ್ತವ್ರೆ. ಓಕೆ, ನಾನು ಹೊರಡ್ತೀನಿ ಗೈಸ್. ಸ್ಟಾಪ್. ನಾನು ಬಿಟ್ಬಿಟ್ಟು ಹೋಗಿದ್ದೀರಾ ಕಳ್ಳರು? ಎಲ್ಲ ಈಚ್ಲಂಡ್ ಕಿತ್ಕೊಂಡು ಬಂದಿದ್ದಾರೆ. ನೋಡಿ, ಎಲ್ಲ ಈಚ್ಲಂಡ್ ಕಿತ್ಕೊಂಡು ಬಂದಿದ್ದಾರೆ. ಹಣ್ಣಾಗಿಲ್ಲ, ಇದು ಹಣ್ಣಾದರೆ ಫುಲ್ಲು ಬ್ರೌನಿಷಲ್ಲಿ ಆಗುತ್ತೆ ಗೈಸ್. ಇದೇ ನಮ್ಮ ಫ್ಯಾಮಿಲಿ, ಅದ್ರ ಜೊತೆ ಇವ್ರುಗಳು ಕೂಡ ಆ್ಯಡ್ ಆಗವ್ರೆ. ಬೈಲಿ, ಇವರೆಲ್ಲ ನಮ್ಮ ಫ್ಯಾಮಿಲಿ. ಸೊ ಇವತ್ತು ನೈಟ್ ಎಲ್ಲ ಸೇರಿದಾಗ ಯಾರ್ಯಾರು ಏನೇನಂತ ಎಲ್ಲ ಹೇಳ್ತೀನಿ. ಹಾಯ್, ಇವರು ನಮ್ಮ ಅತ್ತೆ ಮಗ. ಆಮೇಲೆ ಹೇಳ್ತೀನಿ ನೈಟು. ಇವರು ನಮ್ಮ ಅಣ್ಣ. ಯಾಕೆ
ಸುಳ್ಳು. ನಿಜ, ಸುಮ್ಮನೆ ಹಾಕೊಂಡಿದ್ದೀನಿ. ಮೈಕಲ್ಲ ಇದು. ಮೈಕಲ್ಲ ಅಂದ್ರೆ ಇದ್ಯಾಕೆ ಹಾಕೊಂಡಿದ್ಯಾ? ಸುಮ್ಮನೆ ಅದೇ ಯಾಕೆ? ಇನ್ನೇನು ಕೆಲಸ ನನಗೆ. ಇರೋ ಥ್ಯಾಂಕ್ ಯು. ಇಲ್ಲಿ ಹಣ್ಣಾಗಿರೋ ಸಿಕ್ತು. ಇದು ಎಷ್ಟೋ ಜನರಿಗೆ ಇವಾಗ ಬಾಲ್ಯ ನೆನಪಾಗ್ಬಿಟ್ಟಿರುತ್ತೆ. ಬೆಂಗಳೂರು ಸೈಡ್ ಅವ್ರಿಗೆಲ್ಲ ಇದು ತಿನ್ನೋಕ್ಕೆ ಆಗ್ತಿರಲ್ಲ. ನೋಡ್ಕೊಳ್ಳಿ ಗೈಸ್, ಇದೇ ಈಚಲಣ್ಣು. ಇದೇ ಈಚಲಣ್ಣು ಚೆನ್ನಾಗಿದೆ. ಯಾವಾಗಲೂ ಏನಿಲ್ಲ, ಇವತ್ತೇ ಫಸ್ಟಿಂಗ್ ಹೋಯ್ತೀರ. ಇವರು ಹೋಯ್ತಿರ್ತಾರೆ ಹುಡುಗರು. ಇವತ್ತು ನನ್ನ ಸಹವಾಸ ಎಲ್ಲ ಹುಡುಗಿರೆಲ್ಲ ಸೇರ್ಕೊಂಡಿದ್ದೀವಿ ಇವ್ರಿಗೆ. ಇಲ್ಲ ನಿಂತಿದ್ರಿ, ಹೇಳ್ಬೇಡಿ, ರೀಸನ್ ಹೇಳ್ಬೇಡಿ. ಅತ್ತೆ ಮಕ್ಕಳು ಅಂಡ್ ಅಣ್ಣಂದ್ರ ಜೊತೆ ಆಳ್ತಿ ಬೆಟ್ಟಪ್ಪ ಅತ್ತೆ ಮಕ್ಕಳು ಜಾಸ್ತಿ, ಬಟ್ ಎಲ್ಲ ಸೇಲ್ ಆಗ್ಬಿಟ್ಟವ್ರೆ. ಆಳ್ತಿ ಬೆಟ್ಟಕ್ಕೆ ಡ್ರೈವಿಂಗ್. ಆಲ್ತಿ ಬೆಟ್ಟ ಏನಿಲ್ಲ, ನಿಯರ್ ಆಲ್ತಿ ಬೆಟ್ಟ. ಇನ್ನೊಂದ್ಸಲ ಹೇಳ್ಬಿಡಿ. ಏನು ಪ್ರಯೋಜನ ಇಲ್ಲ, ಎಲ್ಲ ಸೇಲ್ ಆಗೋಗೈತೆ. ಯಾರು ನಾವೆಲ್ಲ ಗಾಡೀಲಿ ಬಂದಿರೋದು ನೋಡ್ಬಿಟ್ಟು ಫ್ಯಾಮಿಲಿ ಫುಲ್ ಆಟೋ ಎಲ್ಲ ಮಾಡ್ಬಿಡ್ತಾರೆ. ಸಾರಥಿ ಬರ್ತಾರೆ. ಒಂದು ಆಟೋ ತಗೊಂಡು ಅಲ್ಲಿರೋರ್ನೆಲ್ಲ ಬೈಕಲ್ಲಿ ಹೋಗೋದು ಮಾತ್ರ. ಇದರಲ್ಲಿ ಯಾವುದೋ ಟ್ರೆಕ್ಕಿಂಗ್ ಹೋಗ್ತಿದ್ವಿ ಅನ್ನೋ ಫೀಲ್ ಆಗ್ತೈತೆ. ವೆದರ್ ಅಂತೂ ಅಷ್ಟು ಚಿಲ್ಲಾಗಿದೆ. ಡೌನಲ್ಲಿ ಇಳಿಸಿದ್ರೆ ವೆಂಕಟರಮಣ ಸಂಪಾದದ ಗೋವಿಂದ ಗೋವಿಂದ. ಇಲ್ಲಿ ಚಾನಲ್ ಏರಿ ಬೇರೆ ಇದೆ, ಬಟ್ ನೀರಷ್ಟಿಲ್ಲ. ಮಳೆ ಬಂದರೆ ಇದೆಲ್ಲ ತುಂಬಿಕೊಳ್ಳುತ್ತೆ. ಯಾವಾಗಾದ್ರೂ ಒಂದ್ಸಲ ಫ್ಯಾಮಿಲಿ ಟ್ರಿಪ್ ಮಾಡಬೇಕು. ಯಾರು ಬರಲ್ಲ ಆಗ, ಯಾರು ಬರಲ್ಲ ಆಗ. ಯಾರು ಸಾಯ್ಬೇಕು, ಯಾರಾದ್ರೂ ಮದುವೆ ಆಗ್ಬೇಕು. ಎಲ್ಲ ಒಂದು ಗ್ರೂಪ್. ಮಳ್ಳಮ್ಮನ ಖುಷಿಗೋಸ್ಕರ ಇದೆಲ್ಲ. ಹಬ್ಬಕ್ಕೂ ಕೂಡ ಹಿಂಗ್ ಸೇರ್ತಿರ್ಲಿಲ್ಲ. ಇನ್ನೇನು ಅವ್ರ ನಡಿ ಮುಂದಗಡೆ ಸನ್ರೈಸ್, ಸನ್ಸೆಟ್, ಸನ್ಸೆಟ್. ವಾಟ್ ಇಂಗ್ಲಿಷ್ ಯಾ ನಮ್ಮ ಅಕ್ಕಂದು. ಸನ್ಸೆಟ್ ನೋಡಿ. ಅದೆಲ್ಲ ಫೋಟೋ ಒಳ್ಳೆ ಚೆನ್ನಾಗಿ ಬೀಳ್ತೈತಲ್ಲ ಕ್ಯಾಮ್ರಾ. ಐಫೋನ್ ಬೇಕು ಅಕ್ಕ, ಇನ್ನೂ ಚೆನ್ನಾಗಿ ಬರ್ತದೆ. ಒಂದು ತಗೋಬಿಡು ಐಫೋನ್. ಇವ್ರು ಕೊಡಿಸ್ತಾರೆ ನೆಕ್ಸ್ಟು. ಡೇಟ್ ಆಫ್ ಬರ್ತ್ ಕೇಳೋರೆ. ಬರ್ಡೇ ಕೊಡಿಸ್ತಾರೆ ಇನ್ನೊಂದ್ಸರಿ. ಆಗಸ್ಟ್ 19ನೇ ತಾರೀಕು ಈ ವರ್ಷ ಬುಧವಾರ ಬಿದ್ದಿದೆ, ವೆಡ್ನೆಸ್ಡೇ. ಬಂದ್ಬಿಟ್ಟು ಐಫೋನ್ ಗಿಫ್ಟ್ ಮಾಡ್ತಾರೆ ನಮ್ಮ ಅತ್ತೆ ಮಗ. ಸೊ ಇವರೇ ನಮ್ಮ ಅತ್ತೆ ಮಗ. ಇವ್ರು ಮತ್ತು ಇವ್ರ ತಮ್ಮ ಸತೀಕ್ ಅವರೇ. ಸಿಂಗಲ್ ಏನಲ್ಲ, ಇವರು ಮೇ ಬಿ ಕಮಿಟೆಡ್ಡು. ಸೊ ಅಯ್ಯೋ, ಎಲ್ಲೋ ಈಗ ಜಸ್ಟ್ ನಮ್ಮೂರಿಂದ ಏನೊಂದು 2 ಕಿಲೋಮೀಟ್ರ್ ಬಂದಿದ್ದೀವಿ ಅನ್ಸುತ್ತೆ. ಬಟ್ ನೋಡ್ತಿದ್ರೆ ಹಿಂಗೆ ಎಲ್ಲೋ 100 ಕಿಲೋಮೀಟರ್ ಟ್ರಾವೆಲ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ ಏನೋ ಅನ್ನಿಸ್ತಾ ಇದೆ. ಯಾವ್ದಾದ್ರು ಕಾಡು ಪ್ರಾಣಿ ಬಂದ್ರೆ ಗೋವಿಂದ. ನಮ್ಮ ಫ್ಯಾಮಿಲಿ ನೋಡ್ತಿದ್ದಂಗೆ ಬರಲ್ಲ. ಮೊದಲೇ ಶಿಕಾರಿ ಮಾಡೋದ್ರಲ್ಲಿ ಎತ್ತಿದ ಕೈ ಮರಿಯಪ್ಪಂದು ಫ್ಯಾಮಿಲಿ. ಮೇನ್ ಇರೋದೇ ನಮ್ಮ ಚಿಕ್ಕಪ್ಪ ಆ್ಯಂಡ್ ನಮ್ಮ ಚಿಕ್ಕಪ್ಪ ಒಬ್ಬರೇ. 15 ಎಕರೆ ದಾನವಾಗಿ ಅವಾಗ ಕುಡಿಬೇಕಾದ್ರೆ ಕುಡ್ಕೊಂಡು
ಏ ನಮ್ಮ ತಾತಪ್ಪ ಈ ಗಾಡಿ ಎತ್ತೆತ್ತಾಗ ಹೋಯ್ತೈತೆ. ಏ ನಾವು ಪಕ್ಕ ಡ್ರೈವರ್ ಪಕ್ಕ ಡ್ರೈವರ್ ಎಲ್ಲ ತಾರಕ್ಕ. ಈ ಜಾಗದಲ್ಲಿ ನಾನ್ ಡ್ರೈವ್ ಮಾಡ್ಬೇಕಿತ್ತು ನಿನ್ನ ಕೊಂಡೋಸ್ಕೊಂಡು. ಇದು ನಮ್ದೇ ಅಲ್ವಾ? ಇದು ನಾನು ನಮ್ದೇ ಅನ್ಬಿಡ. ಇದೆಲ್ಲ ನಮ್ದೇ ಜಾಗ, ಇದೆಲ್ಲ ನಮ್ದೇ ಜಾಗ. ಸೋಲಾರ್ ಎಲ್ಲ ಮೂಲೆ ಕೈ ತೋರಿಸ್ತಾರಲ್ಲ ಪೇರು. ಅಯ್ಯಪ್ಪ ನಮ್ಮ ಅಕ್ಕನ ರಿಯಾಕ್ಷನ್ ನೋಡಿ. ನಾನಂತೂ ಹಿಂದೆ ತಿರುಗಿ ನೋಡೋಕ್ಕಾಯ್ತಿಲ್ಲ. ವಿಡಿಯೋ ಎಲ್ಲ ಮಾಡಿದ್ಮೇಲೆ ನೋಡ್ತೀನಿ. ನಮ್ಮ ಅಕ್ಕನ ಏನೋ ಹೊಡಿತು. ಅಯ್ಯಪ್ಪ. ಓ ಇದೆಲ್ಲ ನಮ್ಮದೇ ಜಾಗ, ನೋಡ್ಕೊಳ್ಳಿ. ಇದೆಲ್ಲ ನಮ್ದೇ, ಇದೆಲ್ಲ ನಮ್ದೇ. ಇದೆಲ್ಲ ನಮ್ಮದೇ. ಇವ್ರಿಗೆ ಹೆಣ್ಣು ಕೊಡೋರು ನೋಡ್ಕೊಳ್ಳಿ. ಇದೆಲ್ಲ ನಮ್ಮದೇ, ಇದೆಲ್ಲ ನಮ್ಮ ತಾತಂದೆ. ಇದೆಲ್ಲ ನಮ್ದೇ, ಸೋಲಾರು ನಮ್ದೇ ಅಂತ. ಯಪ್ಪ ಬೇಡ, ಆಮೇಲೆ ಹುಡ್ಕೊಬಂದು ಹೊಡೆದು ಗಿಡದವರು. ಓ ಅಲ್ಲಿ ಆಟೋ ಬರ್ತಿದೆ. ಓಕೆ, ಆಟೋದಲ್ಲಿ ಎಲ್ಲ ತುಂಬ್ಕೊಂಡು ಬರ್ತಾವ್ರೆ. ಕಮ್ಮಿ ತುಂಬಿಲ್ಲ, ಎಲ್ಲ ತುಂಬಾನೆ. ಈ ಕಡೆ ಎಲ್ಲ ನಾವಿಷ್ಟು ಜನ ಬೈಕ್ ತಗೊಂಡು ಬಂದಿದ್ದೀವಿ. ಅದನ್ನ ನೋಡ್ಬಿಟ್ಟು ಇವಾಗ ಆಟೋದಲ್ಲೂ ಫ್ಯಾಮಿಲಿ ಮೆಂಬರ್ಸ್ ಬರ್ತಾ ಇದ್ದಾರೆ. ಎಲ್ಲ ಪ್ಲಾನಿಂಗ್ ಮಾಡ್ತಿದ್ದಾರೆ. ಎಲ್ಲ ಲೇಔಟ್ ಮಾಡ್ಬಿಡೋಣ ಅಂತ ಪ್ಲಾನ್ ಆಗ್ತಿದ್ದಾರೆ ದೊಡ್ಡವರು. ಇವರು ಅವ್ರ ಮಗಳು, ನಮ್ಮ ಅಕ್ಕನ ಮಗಳು. ಇವರು ಟೀಚರ್, ಲೆಕ್ಚರರು. ಇವರು ಟೀಚರು. ಅಂಗನವಾಡಿ ಟೀಚರ್. ಯಾರಿಗೂ ಒಟ್ನಲ್ಲ ಹೇಳ್ಕೊಡ್ತೀಯಲ್ವಾ? ನೋಡಿ, ಇಲ್ಲಿಂದ ಫುಲ್ ಅಲ್ಲಿವರೆಗೂ. ಟೆನ್ಷನ್ ಆಗ್ಬಿಡಿ. ಇದು ಎಷ್ಟು ಜನಕ್ಕೆ ಡಿವೈಡ್ ಆಗೋದು? ಎಷ್ಟು ಜನಕ್ಕೆ ಡಿವೈಡ್ ಆಗೋದು ಇದು? 6 ಜನ. 6 ಜನಕ್ಕೆ ಟೋಟಲ್ 12. 24 ಅಂತಕ್ಕೆ ಇನ್ನ ಡಬಲ್ ಐತ್ರೆ. ಏನಿಲ್ಲ, ಹೆಚ್ಚು ಕಮ್ಮಿ ಒಂದು 30 ಜನ ಭಾಗ ಆಗ್ಬೇಕಿದ್ನ. ಎಲ್ಲ ಬಂದ ಹುಲಿಯ ಏನು ಹುಲಿ ಕಚ್ಕಿಚ್ಬಿಟ್ಟಿ ಕಣ. ನಿಂತ್ಕೊಳ್ಳಿ, ಹಾಯ್ ಮಾಡ್ಬಿಡಿ. ನಿಂತ್ಕೊಳ್ಳೆ ಅಲ್ಲಿ, ಹಾಯ್ ಮಾಡು. ಇವನು ಅದಾದ್ಮೇಲೆ ಈ ಚೋಟ ಚಾಂಪಿಯನ್. ಹಾಯ್ ಮಾಡು, ಹಾಯ್ ಮಾಡು. ಇವನು ಒಂಥರ, ಇವನು ಆಟಿಟ್ಯೂಡ್ ಲೆವೆಲ್ ಇವನ್ಗೆ. ಸುಂದ್ರಿ ಅಂದ್ರು ನೋಡಿ. ಗ್ಯಾಂಗ್ ಬನ್ನಿ ಬನ್ನಿ ಬನ್ನಿ. ನೋಡಿ ಗಾಯ್ಸ್, ಅತ್ತೆದೀರೆಲ್ಲ ಬಂದವ್ರೆ. ಓ ನ್ಯೂ ವ್ಲಾಗರ್, ಕಾಂಪಿಟೇಟರ್. ನೋಡಿ, ಅವರು ಜೂನಿಯರ್ ಅತ್ತೆ ಹಿಂದೆ ಬರ್ತಿದ್ದಾರೆ ನೈಟಿ. ಅಲ್ಲಿ ಅತ್ತೆದಿರು ಅವರೆಲ್ಲ ಅತ್ತೆ, ದೊಡ್ಡಮ್ಮ, ಅತ್ಕೆದಿರು ಬಂದ್ರು. ನಮ್ಮ ಅತ್ತೆ ಬತ್ತವ್ರು. ಜಾಗ ಬಿಡಿ. ಒಂದ್ ನಿಮಿಷ ಅವರು ನಮ್ಮ ಅಜ್ಜಿನೇ ಗಾಯ್ಸ್. ಇವರು ನಮ್ಮ ಅತ್ತೆ. ಎಲ್ಲರೂ ಲೈಕ್ ಅಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓ ಯಾರಾಗ್ಬೇಕು ಅವರು? ಅವರೇನು? ಅವರು ನಮ್ಮ ಅಜ್ಜಿ. ಹಾ, ಅವರು ನಮ್ಮ ಅಜ್ಜಿ. ಓಕೆ. ಅವ್ರು ಅಲ್ಲಿ ನಿಂತಿದ್ದಾರಲ್ಲ, ಅವ್ರು ಪೂಜಾ ಅತ್ತೆ. ಹಾ, ಆಮೇಲೆ ಇಲ್ಲಿ ನೈಟ್ ಹಾಕೊಂಡು ಹೋಗ್ತಾ ಇದ್ದಾರಲ್ಲ, ಅವರು ನನಗೆ ಸುಮಾ ಅತ್ತೆ ಆಗ್ಬೇಕು. ಹಾ, ಇವಳು ಮತ್ತೆ ಅಲ್ಲಿ ದಕ್ಷಿ, ಆಮೇಲೆ ಶರ್ಟ್ ಹಾಕೊಂಡಿದ್ದಾರಲ್ಲ, ಅವರೆಲ್ಲ ಫ್ರೆಂಡ್ಸ್. ಹಾ, ಅಲ್ಲಿ ನಮ್ಮ ಮಾಮ ಪರ್ಪಲ್ ಕಲರ್ ಶರ್ಟ್ ಹಾಕೊಂಡಿದ್ದಾರಲ್ಲ, ಅವರೆಲ್ಲ ನಮ್ಮ ಮಾಮಂದಿರ. ಅಲ್ಲಿ ರಾಕಿ ಮಾಮ, ಆಮೇಲೆ ನಮ್ಮ ಮಾಮ, ಇವ್ರು ನಮ್ಮ ತಾತ. ಓಕೆ. ಇದೆಲ್ಲ ನನ್ನ ತಾತನ ಜಮೀನು. ನಮ್ಮ ತಾತನ ಜಮೀನು ಇರ್ಬೋದು, ನನಗೂ ಇಲ್ಲ ಗೊತ್ತಿಲ್ಲ. ಒಬ್ಬ ಅದಕ್ಕೆ ನಾನು ಇವತ್ತೆಲ್ಲ ಎಕ್ಸ್ಪ್ಲೈನ್ ಮಾಡೋದು ಬಂದಿದ್ದೀನಿ. ಥ್ಯಾಂಕ್ ಯು. ಓಹೋ, ನೋಡಿದ್ರ ಹೆಂಗೈತೆ ಕಾಂಪಿಟೇಷನ್? ಡಿಜಿಟಲ್ ಯುಗ ಇದು. ಒಂಚೂರು ಕಲ್ತ್ರೇನೆ ಆಗೋದು. ನಾನೇ ತಡ್ವರಿಸ್ತೀನಿ. ಹೆಂಗೆ ಮಾತಾಡ್ತಾಳೆ. ಇನ್ನೊಂದು 6 ತಿಂಗಳು
ನೆಕ್ಸ್ಟು ಲೇಔಟ್ ಪ್ರಮೋಷನ್ ನನಗೆ ಕೊಡಿ. ಬನ್ನಿ 30-40 ಸೈಟ್ ತೋರಿಸಿ. ಇದು ಒಂದೇ ಬನ್ನಿ ಈ ಕಡೆ ತಿರ್ಗಿಂದ ಒಂದು 7 ಕಿಲೋಮೀಟರ್. ನಾಮಂಗಲ 7 ಕಿಲೋಮೀಟರ್ ಐತಿ ಇಲ್ಲಿ. ಓಕೆನಾ? ಅಲ್ಲ ಹೇಳು ನನ್ನ ತಾತನ ಜಮೀನಿನ ಯಾರೋ ಮೋಸ ಮಾಡ್ತಾರೆ. 30-40 ಸೈಟ್ ಬಂದು ಬರೀ 10 ಲಕ್ಷ ಅಷ್ಟೇ. 10 ಲಕ್ಷ ಅಷ್ಟೇ. 10 ಲಕ್ಷಕ್ಕೆ ರಿಜಿಸ್ಟರ್ ಮಾಡ್ಕೊಡ್ತೀವಿ. ಒಂದು ಕುಂಟೆಗೆ ಜಾಗ ಬೇಕಾದ್ರೆ ಇದು ಮಾಡ್ಕೊಡ್ತೀವಿ. ನೋಡಿ ಕಡೆ ಕೊಡಲ್ಲ. ಬಂಡೆ ಕಾಣಿಸ್ತಾರೆ ಒಟ್ಟಲ್ಲಿ ವೈಟ್ ಮಣ್ಣಲ್ಲ ವೈಟ್ ಬದ ಅಲ್ಲಿ ಅಲ್ಲಿವರೆಗೂ ನಮ್ಮದೇ ಅಂತೆ. ನೋಡ್ಕೊಳ್ಳಿ, ಯಾರಾದರೂ ಬೇಕು ಅಂದರೆ ಬೇಗ ಬಂದು ರಿಜಿಸ್ಟರ್ ಮಾಡ್ಕೊಬಿಡಿ, ಸಿಗಲ್ಲ. ಆಮೇಲೆ ನಿಮಗೆ ಗೊತ್ತು ಭೂಮಿ ಎಷ್ಟು ಏನು ವ್ಯಾಲ್ಯೂಯೇಬಲ್ ಅಂತ. ಹಾಯ್ ಮಾಡು ಅಂದರೆ ಬರಲ್ಲ, ಎಂತಕ್ಕೆ ಬರ್ತೀಯಾ? ಹಾಯ್ ಮಾಡು, ಮತ್ತೆ ಹಾಯ್ ಮಾಡು. ಹಾಯ್. ಇವರು ನಮ್ಮ ಅತ್ತೆ ಇಲ್ಲ ಅಂದರೆ ನಮ್ಮ ಫ್ಯಾಮಿಲಿ ಕಾಣಿಸ್ತೈತಾ ಮರ? ಆಂಟಿ ಒಂದ್ ಕೆಲಸ ಮಾಡಿ, ಈಗ ಗಂಡು ಮಕ್ಳು ಯಾರು ಬೇಡ ಅಂದ್ರೆ ಹೆಣ್ಮಕ್ಳು ಮಾಡ್ಕೊಳ್ಳೋದು ನಮಗೂ ಕೊಡ್ಲಿ ಬಿಡು. ಈಗ ನೋಡಿ ಹೆಣ್ಮಕ್ಳೆಲ್ಲ ಭಾಗ ಕೇಳ್ತಿದ್ದಾರೆ ಇಲ್ಲಿ. ಹಾ, ಮತ್ತೆ ಭಾಗ ಕೇಳ್ತೈತೆ. ಅತ್ತೆ ನಾನು ಕೊಡ್ತೀಯಾ? ಹ್ಞೂ. ಇವರು ನೋಡಿ, ಇವರು ಹೊಸ ವ್ಲಾಗರ್. ಅಯ್ಯೋ ದೇವ್ರೆ, ಎಷ್ಟು ವ್ಲಾಗರ್ಸ್ ಅಪ್ಪ ನಮಗ್ ಕಾಂಪಿಟೇಟರ್ಸು. ಚಿರತೆ ಬತ್ತು ಬಂದ್ರಿ ಎಂತಕ್ಕೆ? ಕತ್ಲಲ್ಲಿ ಕಾಣಲ್ಲ ಅಂತ ಅದಕ್ಕೆ ನೋಡು, ನನ್ನ ಮಗಳು ಮದುವೆ ಮಾಡಿ ಇನ್ನು ಇಂಜಿನಿಯರ್ ಮಾಡಿ ಡಾಕ್ಟರ್ ಮಾಡಿ ನಾನು ಎಲ್ಲ ಮಾಡಿ ನನ್ನ ಮಗಳು ಒಂದು ಬೆಂಗಳೂರಲ್ಲಿ ಮನೆ ಕಟ್ಕೊಟ್ಟು ನಾನು. ಓ, ಚಿರತೆ ಬರುತ್ತೆ ಅಂತ ಎಲ್ಲ ಹೊರಡ್ತಾ ಇದ್ದೀವಿ. ಸೊ ಇಲ್ಲೆಲ್ಲ ಫುಲ್ಲು ಫಾರೆಸ್ಟ್ ಇದೆ ಗೈಸ್. ಸೊ ಅದಕ್ಕೆ ಎಲ್ಲ ಹೊರಡ್ತಾ ಇದ್ದೀವಿ. ಎಲ್ಲ ಒಬ್ಬೊಬ್ಬರೇ ಗಾಡಿ ಸ್ಟಾರ್ಟ್ ಮಾಡಿ ಒಟ್ಟಿಗೆ ಮನೆಗೆ ಹೋಗ್ಬಿಟ್ಟು ಅಲ್ಲಿನ್ನ ಇನ್ನೂ ದೊಡ್ಡ ಕಾಂದಾನೆ ಇದೆ, ಅಲ್ಲಿ ಹೋಗ್ಬಿಟ್ಟು ವಿಡಿಯೋ ಮಾಡ್ತೀನಿ. ತಟ್ಟೆ ಚೇಂಜ್ ಆದ್ರೆ ಅವಾಗ ಟ್ಯಾಗ್ ಲೈನ್ಗೆ ಒಂದು ಬೆಲೆ ಸಿಗುತ್ತೆ. ನಮ್ಕೊಂಡ್ ಇಲ್ಲಿ ಕಾಣಿಸೋದೇ ಇಲ್ಲ ಯಾರು. ಪ್ಲೇಟ್ ಇಟ್ಕೊಬೇಡ್ರಿ. ಏನೋ ಕಂದಲೆ ಆಫ್ರಿಕಾದಿಂದ ಡೈರೆಕ್ಟ್ ನಡ್ಕೊಂಡ್ ಬಂದ್ಬಿಟ್ಟಿದ್ಯಲ್ಲೋ. ಸೊ ವಿಡಿಯೋನ ಮನೆಗೆ ಹೋಗ್ಬಿಟ್ಟು ಕಂಟಿನ್ಯೂ ಮಾಡ್ತೀನಿ. ಇವಾಗ ಕತೆ ಆಗಿದೆ, ಗಾಡೀಲಿ ಹೋಗುವಾಗ ಅಷ್ಟು ವಿಡಿಯೋ ಕ್ಲಾರಿಟಿ ಬರಲ್ಲ. ಸೊ ಬಾಯ್ ಬಾಯ್.